ಕೂದುರ ರೈತದ ರಾಗ ನಮಸ್ಕಾರ ಸ್ವಾಮಿ. ನಮಸ್ಕಾರ ಭಟ್ರೆ. ಇದು ಎಲ್ಲಿ ಎಲ್ಲಿ ಊಟ ಎಲ್ಲಿ ಹೊರಟದ್ದು? ಏನು ನಿಮ್ಮ ಲೆಕ್ಕದಲ್ಲಿ ಬ್ರಾಹ್ಮಣರು ಹೊರಟ್ವಿ ಅಂದ ತಕ್ಷಣ ಊಟಕ್ಕೆ ಹೊರಟಕ್ಕ? ಅಲ್ಲ, ಬ್ರಾಹ್ಮಣರು ಊಟ ಮಾಡಿದಾದ್ರೆ ಬೇರೆಯವರು ಏನು ಮಣ್ಣು ತಿನ್ನುವುದೋ ಎಂಬ ಪ್ರಶ್ನೆ ಬರುವುದಿಲ್ಲ. ಒಂದು ಲೆಕ್ಕದಲ್ಲಿ ಕೇಳಿದ್ದು ಸರಿ ಸ್ವಾಮಿ. ಬ್ರಾಹ್ಮಣರು ಊಟಕ್ಕೆ ಹೊರಡುವುದು ಅಂತೇಳಿ ಅಲ್ವಾ? ಅದರಲ್ಲಿ 4 ವಿಧಗಳುಂಟು. ಬ್ರಾಹ್ಮಣರು ಪುಂಜಿಸುವುದು, ವೈಶ್ಯರು ತಿನ್ನುವುದು, ಶೂದ್ರ ಮಕ್ಕಳು ಮುಕ್ಕುವುದು, ಬೇರೆ ಬೇರೆ ಉಂಟು ಸ್ವಾಮಿ. ಅದರಲ್ಲಿ ಪುಂಜಿಸುವುದು ಅಂತ ಹೇಳಿದ್ರೆ ಇದೆಂತದ್ದು ಸ್ವಾಮಿ? ಯಾವುದು ಇದು? ನಂದನ್ನು ತೆಗೆದು ನಂದಕ್ಕೆ ಒರೆಸಿದ್ದು ನಾನು. ಏನ್ ನಂದನ್ನು ತೆಗೆದು ನಿಮ್ದಕ್ಕೆ ಒರೆಸಿದ್ದೇನಾ? ನಿಮ್ದಕ್ಕೆ ಒರೆಸಿದ್ರೆ ಹೇಸಿಗೆ ಅಪ್ಪ. ನಂದನ್ನು ತೆಗೆದು ನಂದಕ್ಕೆ ಒರೆಸಿದ್ರೆ ಹೇಸಿಗೆ ಆಗ್ಲಿ. ಅದು ನಾನಂತಲ್ಲ, ಎಲ್ಲಾ ಮನೆ ಹೆಂಗಸರು ಮಾಡುದು ಅದೇ. ಸುಳ್ಳು 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 ಅಂತ ಹೇಳಲಿಕ್ಕೆ ನಿಮ್ಗೆ ಎಷ್ಟು ಮನೆಗೆ ಹೋಗಿ ನೀವು ಮೊನ್ನೆಯ ಸಿಳ್ಳಿಗೆ ಹುಟ್ಟಿದ ಇವತ್ತಿನ ಅಣಬೆ ನೀವು ಮಾತಾಡ್ತಾರೆ. ಮನೆಯ ಮಕ್ಕಳದ್ದು ಮತ್ತೆ ಇವ್ರದ್ದೆಲ್ಲ ಹೀಗೆ ತೆಗೆದು ಹೆಂಗಸರೆಲ್ಲ ಇಲ್ಲೇ ಒರೆಸುದು. ಆಮೇಲೆ ಮನೆಗೆ ಯಾರಾದ್ರೂ ನೆಂಟರು ಬಂದ್ರೆ ಇಲ್ಲೇ ಬಟ್ಲು ಒರೆಸುದು. ಅದಕ್ಕೆ ದೋಸೆ ಆದ್ರೆ ಒಳ್ಳೇದು, ತುಪ್ಪ ಇಲ್ಲೇ ತುಪ್ಪ ದೋಸೆ ಆಗ್ತದೆ. ಅದೆಲ್ಲ ಸ್ವಾಮಿ, ಇದು ನನಗೆ ಪಿತ್ರಾರ್ಜಿತ ಅಂತ ಆಸ್ತಿ. ನಮ್ಮ ಅಪ್ಪ ನನಗೆ ಬೇರೇನು ಉಳಿಸಿ ಹೋಗಲಿಲ್ಲ, ಇದೊಂದು ಉಳಿಸಿ ಹೋಗಿದ್ದಾನೆ. ಅವರಿಗಿತ್ತು, ಅವ್ರಿಗೆ ಅವ್ರ ಅಪ್ಪಂದಿತ್ತು. ಹೀಗೆ ಒಂದು ಲೆಕ್ಕದಲ್ಲಿ ನೀವು ಹೇಳುದು ಸರಿ. ಊಟಕ್ಕೆ ಹೊರಟದ್ದು ಅಂತ ಹೇಳಿದ್ರಲ್ಲ, ಅದರಲ್ಲಿ 4 ವಿಧ ಅಂತ ಹೇಳಿದೆ ನೋಡಿ. ಬ್ರಾಹ್ಮಣರಿಗೆ ಊಟ ಮಾಡ್ಲಿಕ್ಕೆ ಗೊತ್ತಿರುವಷ್ಟು ಬೇರೆ ಯಾವ ಜಾತಿಗೂ ಗೊತ್ತಿಲ್ಲ. ಒಂದು ಸಣ್ಣ ಎಲೆ ತರುವುದು, ಅಷ್ಟೆಲ್ಲ ಹಾಕ್ಲಿಕ್ಕೆ ಉಂಟು ಸ್ವಾಮಿ. ಅದರಲ್ಲಿ ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ, 1-2-3 ಬಗೆಯ ಪಲ್ಯ, ಗೇರು ಬೀಜ ಇತ್ಯಾದಿಗಳೆಲ್ಲ ಮಾಡಿದ ಪಲ್ಯಗಳೆಲ್ಲ ಇರುವುದಿಲ್ಲ. ಅದೆಲ್ಲ ಹಾಕ್ಲಿಕ್ಕೆ ಜಾಗ ಬೇಕು. ಆಮೇಲೆ ಒಂದಿಷ್ಟು ಅನ್ನ ಹಾಕುದು, ಸಾರಲ್ಲಿ ಒಂದಿಷ್ಟು ಅನ್ನ, ಆಮೇಲೆ ಸಾಂಬಾರಲ್ಲಿ ಒಂದಿಷ್ಟು ಅನ್ನ, ಮೆಣಸಿನಕಾಯಲ್ಲಿ ಒಂದಿಷ್ಟು ಅನ್ನ, ಕೊದ್ಲಲ್ಲಿ ಒಂದಿಷ್ಟು ಅನ್ನ, ಹಪ್ಪಳ, ಸೆಂಡಿಗೆ, ಉಪ್ಪಿನಕಾಯಿಗಳಂತ ಹೇಳೋದು ಸಾಧಾರಣ ಇಷ್ಟ ಆಗ್ತದೆ. ಅದು ಯಾವುದರಲ್ಲಿ ಕಲಸಿ ಊಟ ಮಾಡಿದ್ರೆ ನಾಲಿಗೆಗೆ ಹೇಗೆ ರುಚಿ ಕೊಡ್ತದೆ ಅನ್ನೋದು ಬ್ರಾಹ್ಮಣರಿಗೆ ಬಿಟ್ಟರೆ ಬೇರೆ ಯಾವ ಜಾತಿಯವರಿಗೂ ಗೊತ್ತಿಲ್ಲ. ಆಮೇಲೆ ಕ್ಷತ್ರಿಯರು ಉಣ್ಣುವುದು ಅಂತೇಳಿ ಅವರು ಹೆಂಡತಿ ಮಕ್ಕಳನ್ನೆಲ್ಲ ಒಟ್ಟಿಗೆ ಕೂರಿಸ್ಕೊಂಡು ರಾಜಕೀಯ ವಿಷಯ ಮಾತಾಡ್ತಾ ಸ್ವಲ್ಪವೇ ತಗೊಳ್ಳಿಕ್ಕೆ ಉಣ್ಣುವುದು ಅಂತ ಹೇಳುದು. ಆಮೇಲೆ ವೈಶ್ಯರು ತಿನ್ನುವುದು. ವೈಶ್ಯರು ಅಂತ ಹೇಳಿದ್ರೆ ವ್ಯಾಪಾರ ಮಾಡುವವರು. ಅವರಿಗೆ ಕೂತ್ಕೊಂಡು ಊಟ ಮಾಡುವ ಯೋಗವೇ ಇಲ್ಲ, ಯೋಗ್ಯತೆ ಇಲ್ಲ. ಹೀಗೆ ಬಟ್ಲನ್ನು ಕೈಯಲ್ಲಿ ಇಟ್ಕೊಂಡು ಅವನಿಗೆ ಅಷ್ಟು ಸಾಮಗ್ರಿ ಕಟ್ಟಿಕೊಡಿ, ಇವನಿಗೆ ಉಪ್ಪು ಕೊಡಿ, ಇವನಿಗೆ ಮೆಣಸು ಕೊಡು ಅಂತೇಳಿ ನಿಂತ್ಕೊಂಡೇ ಊಟ ಮಾಡುದು. ಒಂದ್ ವೇಳೆ ಕೂತ್ಕೊಂಡು ಊಟ ಮಾಡಿದ್ರೆ ಸಾಮಗ್ರಿ ಕಟ್ಟಿಕೊಡು, ಏನಾದ್ರು ಹೆಚ್ಚು ಕಮ್ಮಿ ಮಾಡ್ತೇನೆ ಅಂತೇಳಿ ಅವರಿಗೆ ಅನುಮಾನ ಹತ್ಕೊಂಡು ನಿಂತ್ಕೊಂಡೇ ನೋಡುದು. ಆಮೇಲೆ ಶೂದ್ರ ಮಕ್ಕಳಿಗೆ ಊಟ ಮಾಡುವ ಕ್ರಮವೇ ಗೊತ್ತಿಲ್ಲ. ಒಂದಿಷ್ಟು ಬಟ್ಲಲ್ಲಿ ಒಂದಿಷ್ಟು ಅನ್ನ ಹಾಕೊಂಡ್ರು, ಅದ್ರ ಮೇಲೆ ಸಾಂಬಾರ್ ಹಾಕೊಂಡ್ರು, ಆಮೇಲೆ ಒಟ್ಟಿಗೆ ಕಲಸಿ ಊಟ ಮಾಡಿದ್ರು. ಹೊಸ ಅಂಗಳಕ್ಕೆ ಸಗಣಿ ಒಯ್ದಾಗೆ ಅಂದ್ಕೊಂಡ್ರು. ಹಾಗೆ ಸ್ವಾಮಿ, ಹಾಗೆ ಊಟಕ್ಕೆ ನಾನು ಹೊರಟದ್ದು ಹೌದು. ಊಟಕ್ಕೆ ಹೊರಡ್ಬೇಕಿದ್ರೆ ಅವ ಬೇಕಲ್ಲ, ಎಲ್ಲೋ ಅದನ್ನ ನನ್ನ ಮಗ ಪ್ರಜ್ವಲ ನೀನೇ ನಡ್ಕೊಂಡು ಬರುವುದ ಬ್ರಹ್ಮರಥ ಹೇಳಿ ಈಗ ಬೇಗ ಬರ್ಲಿಕ್ಕೆ ಅಷ್ಟು ಕೋಪದಲ್ಲಿ ಬಂದಿದ್ದು ವಿಷಯ. ಯಾಕೆ ಮಗ ಕೋಪ? ಕೋಪ ಇಲ್ಲದೆ ಏನು ಮಗ? ನನಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ. ನೀವು ಕರೆದಾಗ ಬರುವುದಕ್ಕೆ ಇರುವವ ನಾನಲ್ಲ. ಅಪ್ಪ ಮಗ ಎನ್ನುವುದನ್ನು ದೂರ ಮಾಡ್ತೀಯ ಮಗನೇ. ಅಪ್ಪ ಮಗ ಎನ್ನುವುದು ನನಗೆ ಗೊತ್ತುಂಟು. ನನಗೆ ಅಮ್ಮ ಸಾಯುವ ಹೊತ್ತಿಗೆ ಹೇಳಿದ್ದಾರೆ, ಮಗ ನನಗೂ ನಿನ್ನ ಅಪ್ಪನಿಗೂ ಮದುವೆ ಆಗಿ ತುಂಬಾ ವರ್ಷ ಮಕ್ಕಳೇ ಆಗ್ಲಿಲ್ಲ, ಕೊನೆಗೆ ದೇವರಿಗೆ ಅರಿಕೆ ಹೇಳಿ ನೀನು ಹುಟ್ಟಿದ್ದಿ.
ನೀನು ದೇವರ ಪ್ರಸಾದ ಹಾ ಎನ್ನುವ ಹಾಗೆ ನನ್ನ ಅಮ್ಮ ಹೇಳಿದ್ದ.